Hi everyone, welcome back to our channel. ಸೊ ನಮ್ಮ ಪ್ರೀವಿಯಸ್ ವಿಲಾಗಲ್ಲಿ ನಾವು ಚರ್ಚ್ ಕ್ಯಾಥೆಡ್ರಲ್ ಅಂಡ್ ಅಲ್ಲಿಂದ ನೇವಲ್ ಏವಿಯೇಷನ್ ಮ್ಯೂಸಿಯಂನ ನೋಡಿದ್ದು ಅಲ್ಲಿಂದ ಹೊರಟಿದ್ವಿ. ಸೊ ನಾನು ಮೊದಲೇ ಹೇಳಿದಂಗೆ ದಿಸ್ ಇಸ್ ದ ಲಾಸ್ಟ್ ಡೇ ಇನ್ ಗೋವಾ. ಸೊ ನಮ್ಮ ಈ ವಿಡಿಯೋ ಸಹ ಈ ಗೋವಾ ಟ್ರಿಪ್ ಸೀರೀಸ್ ಕೊನೆ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನಾವು ಇಲ್ಲಿ ನಮ್ಮ ಗೋವಾ ಟ್ರಿಪ್ನ ಹೇಗೆ ಎಂಡ್ ಮಾಡಿದ್ವಿ ಆ್ಯಂಡ್ ಮತ್ತೆ ಮೈಸೂರು ಕಡೆಗೆ ಜರ್ನಿ ಮಾಡಿದ್ದು ಆ್ಯಂಡ್ ಆಲ್ಸೋ ಬೈ ಎಂಡ್ ಆಫ್ ದ ವಿಡಿಯೋ ನಮ್ದು ಟೋಟಲ್ ಎಕ್ಸ್ಪೆನ್ಸ್ ಎಷ್ಟಾಯಿತು, ಪೆಟ್ರೋಲ್ ಎಷ್ಟಾಯಿತು ಆ್ಯಂಡ್ ಆಲ್ಸೋ ನಾವು ಓಡಾಡಿದ ಕಿಲೋಮೀಟರ್ಸ್ ಎಷ್ಟಾಯಿತು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ದ ಲಿಸ್ಟ್ ಆಫ್ ಆಲ್ ದ ಪ್ಲೇಸಸ್ ದಟ್ ವಿ ಹ್ಯಾವ್ ವಿಸಿಟೆಡ್. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಸೊ ನಾವು ನೇವಲ್ ಏವಿಯೇಷನ್ ಮ್ಯೂಸಿಯಂ ಎಲ್ಲ ನೋಡ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಹೊರಟಿದ್ದು ಟುವರ್ಡ್ಸ್ ಕಾಬೋಡಿ ರಾಮ ಬೀಚ್ ಅಂತ. ಸೊ ದಿಸ್ ಇಸ್ ವೆರಿ ಫೇಮಸ್ ಫಾರ್ ಫೋಟೋಜೆನಿಕ್ ವ್ಯೂಸ್ ಆರ್ ಈವನ್ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೋಬೇಕಂದ್ರೆ ಅದಕ್ಕೆ ಅಂತೆಲ್ಲ ಸೆಟಪ್ ಮಾಡಿಟ್ಟಿದ್ದಾರೆ ಅಲ್ಲಿ ಆಲ್ರೆಡಿ. ಸೊ ಅಲ್ಲಿಗೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇಟ್ ಆಲ್ಮೋಸ್ಟ್ ಟುಕ್ 2.5 hours ನಮಗೆ. ಆ್ಯಂಡ್ ಬಿಸಿಲು ಮಾತ್ರ ತುಂಬ ಪೀಕಲ್ಲಿತ್ತು. ಸೊ ನಾವು ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗೋಷ್ಟೊಳಗಡೆ ಇಟ್ ವಾಸ್ 1:30 ಆಗಿತ್ತು. ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಪಾರ್ಕಿಂಗ್ ಮಾಡಿ ನಾವು ಫಸ್ಟ್ ಹೋಗಿದ್ದೆ ಹೊಟ್ಟೆ ಪೂಜೆ ಮಾಡ್ಲಿಕ್ಕೆ. ಸೊ ಚಂದ ಅಲ್ಲಿ ಮೀನೂಟನ ತಿಂದು ಅಲ್ಲಿಂದ ನಾವು ನೆಕ್ಸ್ಟ್ ಕಾಬೋಡಿ ರಾಮ ಬೀಚ್ ವ್ಯೂನ ನೋಡ್ಲಿಕ್ಕೆ ಹೋದ್ವಿ. ಸೊ ಈ ಬೀಚ್ ಬಂದು ಆಕ್ಚುಲಿ ಇರೋದು ಕೆಳಗಡೆ, ನಾವು ಅದ್ರದ್ದು ಹಿಲ್ ವ್ಯೂ ತರ ಇರೋ ಜಾಗದಲ್ಲಿ ಇದೀವಿ. ಅಂಡ್ ಈ ಕೆಳಗಡೆ ಹೋಗ್ಲಿಕ್ಕೆ ಇಟ್ ಇಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಬೈ ಅ ಪ್ರೈವೇಟ್ ರೆಸಾರ್ಟ್. ಸೊ ನೀವು ಆ ಕೆಳಗಡೆ ಪಾರ್ಟ್ ಬೀಚ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ಯು ಶುಡ್ ಬುಕ್ ಅ ರೂಮ್ ಇನ್ ದಟ್ ರೆಸಾರ್ಟ್. ಇಲ್ಲ ಅಂದ್ರೆ ಆಲ್ ಯು ಕ್ಯಾನ್ ಡೂ ಇಸ್ ಇಲ್ಲಿ ಹೊರಗಡೆ ಸೆಟಪ್ ಮಾಡಿರೋ ಈ ಒಂದು ಏನೊಂದು ಚೇರ್ ತರ ಇರೋ ಜಾಗದಲ್ಲಿ ಕೂತು ಯು ಕ್ಯಾನ್ ಟೇಕ್ ಅ ಪ್ರಾಪರ್ ಫೋಟೋಗ್ರಫಿ. ಅಂಡ್ ಆಲ್ಸೋ ಸನ್ಸೆಟ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕ್ರೌಡ್ ಸಹ ಸಿಕ್ಕಾಬಟ್ಟೆ ಇತ್ತು. ಸೊ ನಾವು ಅಲ್ಲೊಂದ್ ಸ್ವಲ್ಪ ಹೊತ್ತು ನಿಂತು ವಿ ವರ್ ಜಸ್ಟ್ ಎಂಜಾಯಿಂಗ್ ದ ವ್ಯೂ ಅಂಡ್ ವಿ ಮೆಸ್ಮರೈಸ್ಡ್ ಹೌ ಬ್ಯೂಟಿಫುಲ್ ದ ಸೀ ವುಡ್ ಲುಕ್ ಅಂತ. ಸೊ ಅಲ್ಲಿಂದೆಲ್ಲ ನೋಡ್ಕೊಂಡು ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಸೊ ಈ ಕಾಬೋಡಿ ರಾಮ ಬೀಚ್ ಅಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಫೋರ್ಟ್ ಸಹ ಇತ್ತಂತೆ. ಸೊ ಅದು ಕಂಪ್ಲೀಟ್ ಆಗಿ ಈಗ ರೂನ್ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಕೆಲವರು ಆ ಫೋರ್ಟ್ ಅಲ್ಲಿ ರಾಮ ಮತ್ತು ಸೀತಾ ಅವರು ಆ ವನವಾಸ ಇದ್ದಾಗ ಅಲ್ಲಿ ಉಳ್ಕೊಂಡಿದ್ರು ಅಂತ ಸಹ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಹೆಸರು ಕಾಬೋಡಿ ರಾಮ ಅಂತಾನೂ ಕೆಲವರು ಹೇಳ್ತಾರೆ. ಕಾಬೋಡಿ ರಾಮ ಬೀಚ್ ನೋಡಿದ್ಮೇಲೆ ನಾವು ಅಲ್ಲಿಂದನೇ ಹತ್ರದಲ್ಲಿದ್ದಂತ ಪಾಲೋಲಿಂ ಬೀಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಸನ್ಸೆಟ್ ಟೈಮ್ ಹತ್ರ ಆಗಿತ್ತು. ಸೊ ವಿ ಥಾಟ್ ಗೋವಾ ಎಕ್ಸಿಟ್ ಆಗಕ್ ಮುಂಚೆ ಅಲ್ಲಿ ಲಾಸ್ಟ್ ಸನ್ಸೆಟ್ ನೋಡ್ಕೊಂಡು ನಾವು ಎಕ್ಸಿಟ್ ಆಗೋಣ ಅಂತ. ಅಂಡ್ ಇಟ್ ವಾಸ್ ಹಾರ್ಡ್ಲಿ ಹಾಫ್ ಅನ್ ಅವರ್ ಡ್ರೈವ್ ಏನೋ ಕಾಬೋಡಿ ರಾಮ ಇಂದ ಪಾಲೋಲಿಂ ಬೀಚ್. ನಾವು ಅಲ್ಲಿ ಹೋದ್ಮೇಲೆ ವಿ ಲಿಟರಲಿ ರಿಗ್ರೆಟೆಡ್ ಯಾಕೆ ಬಂದ್ವಿ ಅಂತ. ಒಂದು ಬಿಕಾಸ್ ಇಟ್ ವಾಸ್ ಓವರ್ ಕ್ರೌಡೆಡ್, ಮತ್ತಿನ್ನೊಂದು ಪಾರ್ಕಿಂಗ್ ಫೆಸಿಲಿಟಿನೇ ಇರಲಿಲ್ಲ. ಲೈಕ್ ಪ್ರಾಬಬ್ಲಿ ಸೌತ್ ಗೋವಾ ಬೀಚಸ್ ಇಷ್ಟೊಂದು ಕ್ರೌಡ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಬಿಕಾಸ್ ಪಾರ್ಕಿಂಗ್ ಫೆಸಿಲಿಟಿ ತುಂಬಾ ಕೆಟ್ಟಾಗಿತ್ತು. ಹಾರ್ಡ್ಲಿ ಒಂದು 20-30 ವೆಹಿಕಲ್ಸ್ ಅಷ್ಟೇ ಜಾಗ ಇದ್ದಿದ್ದು. ಸೊ ವಿ ವೇ ಕಂಪ್ಲೀಟ್ಲಿ ಸ್ಟಕ್. ಸೊ ನಾವ್ ಒಂದ್ ಪಾಯಿಂಟ್ ಅಲ್ಲಿ ನಾವೆಲ್ಲ ಇಳ್ಕೊಂಡು ಅಲ್ಲಿಂದ ನಾವು ನಡ್ಕೊಂಡು ಬೀಚ್ ಹತ್ರ ಹೋದ್ವಿ. ಅಂಡ್ ನನ್ನ ಅಣ್ಣ ಮತ್ತೆ ನಿತಿನ್ ಬರ್ಲೇ ಇಲ್ಲ ಬೀಚ್ ಕಡೆಗೆ ಬಿಕಾಸ್ ದೇ ಹ್ಯಾಡ್ ಟು ಸ್ಟೇ ಇನ್ ದ ಕಾರ್. ಸೊ ನಾವು ಕ್ವಿಕ್ ಆಗಿ ಹೋಗಿ ಒಂದಷ್ಟು ಸನ್ಸೆಟ್ ವ್ಯೂನ ನೋಡ್ಕೊಂಡು ನಾವು ಇಮಿಡಿಯೇಟ್ ಆಗಿ ವಾಪಸ್ ಬಂದ್ವಿ. ಬಿಕಾಸ್ ಅವ್ರ ಕಾರ್ ನಿಲ್ಸಕ್ಕೂ ಜಾಗ ಇರಲಿಲ್ಲ ನಾವು ಹತ್ತೋವರೆಗೂ. ಸೊ ಡೆಫಿನೆಟ್ಲಿ ಟೂ ಕ್ರೌಡೆಡ್. ಪ್ರಾಬಬ್ಲಿ ಸೌತ್ ಗೋವಾದಲ್ಲೂ ಜನ ಇವಾಗ ಜಾಸ್ತಿ ಹೋಗಕ್ ಶುರು ಮಾಡಿದ್ದಾರೆ. ಸೊ ದೇ ಹ್ಯಾವ್ ಟು ಲಿಟ್ರಲಿ ಇಂಪ್ರೂವ್ ದ ಫೆಸಿಲಿಟೀಸ್ ದೇ. ಆಫ್ಟರ್ ಆಲ್ ದ ಪಾರ್ಕಿಂಗ್ ಸರ್ಕಸ್ ಮಾಡಿದ್ಮೇಲೆ ನಾವು ಫೈನಲಿ ಕಂಪ್ಲೀಟ್ ಆಗಿ ಗೋವಾಯಿಂದನೇ ಎಕ್ಸಿಟ್ ಆದ್ವಿ. ಇಟ್ ವಾಸ್ ಆಲ್ಮೋಸ್ಟ್ 6:30 ಆಗಿತ್ತು ನಾವು ಎಕ್ಸಿಟ್ ಆಗುವಾಗ. ಸೊ ನಾವ್ ಇವಾಗ ಗೋವಾಯಿಂದ ಮತ್ತೆ ಹುಬ್ಳಿ ಕಡೆಗೆ ಹೋಗುವಾಗ
ನಾವು ಕಾರವಾರ ರೂಟ್ನ ತಗೊಂಡಿದ್ದೀವಿ. ಸೊ ಒಂದು ಬ್ಯೂಟಿಫುಲ್ ಟನಲ್ನ ಎಂಟರ್ ಆಗಿ ಎಕ್ಸಿಟ್ ಆಗೋಷ್ಟೊಳಗಡೆ ನಾವು ಕಾರವಾರ ರೂಟ್ ಕಡೆಗೆ ಇದ್ವಿ. ಆ್ಯಂಡ್ ಇಲ್ಲಿ ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಳಲೇಬೇಕು. ದರ್ ಇಸ್ ಒನ್ ರೂಟ್, ನಂಗೆ ಎಕ್ಸಾಕ್ಟ್ಲಿ ಅದು ಯಾವ ರೂಟ್ ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಕಂಪ್ಲೀಟ್ಲಿ ಒಂದು ಘಾಟ್ ಸೆಕ್ಷನ್ ಥರ ಆಗಿತ್ತು. ಸೊ ಅಲ್ಲಿ ಡ್ರೈವ್ ಮಾಡೋದು ತುಂಬಾ ಸ್ಕೇರಿ ಅನ್ನಿಸ್ತಿತ್ತು. ಒಂದು ಹೆವಿ ಗೂಡ್ಸ್ ವೆಹಿಕಲ್ ಸಹ ಬರ್ತಿದ್ವು, ಆ್ಯಂಡ್ ಸಿನ್ಸ್ ಇಟ್ ವಾಸ್ ಅ ಘಾಟ್ ಸೆಕ್ಷನ್, ಲೈಟಿಂಗ್ಸ್ ಯಾವುದು ಸರಿ ಇರಲಿಲ್ಲ. ಅಂತ ಜಾಗದಲ್ಲೂ ದೇವರ್ ಫ್ಯೂ ವೆಹಿಕಲ್ಸ್ ಅಂಡ್ ಕಾರ್ಸ್ ಓವರ್ಟೇಕ್ ಮಾಡಿಕೊಂಡು 80-100 ಸ್ಪೀಡಲ್ಲಿ ಹೋಗ್ತಾ ಇದ್ರು. ಆ್ಯಂಡ್ ಅಂಥದೇ ಒಂದು ಸಿಚುಯೇಷನ್ ಅಲ್ಲಿ ವಿ ಈವನ್ ಸಾ ಆಕ್ಸಿಡೆಂಟ್, ಲೈಕ್ ಒಂದು ಕಾರ್ ನಮ್ಮನ್ನು ಪಾಸ್ ಮಾಡಿ ಹೋಗಿದ್ದು ಒಂಚೂರು ಮುಂದೆ ಹೋಗಿ ಓವರ್ಟೇಕ್ ಮಾಡುವಾಗ ದೇ ಸಡನ್ಲಿ ಅಪ್ಲೈಡ್ ಬ್ರೇಕ್ ಆ್ಯಂಡ್ ಏನೋ ಸ್ಕೆಡ್ ಆಗಿ ಒಂದು ಹಳ್ಳಕ್ಕೆ ಬಿದ್ದಿದ್ರು, ಆಲ್ಮೋಸ್ಟ್ ಒಂದು 15-20 ಫೀಟ್ ಹಳ್ಳಕ್ಕೆ. ಸೊ ಒಂದು 6 ಜನ ಹುಡುಗರೇನೋ ಅದರಲ್ಲಿ ಇದ್ದಿದ್ದು. ಸೊ ಇದೆಲ್ಲ ನೋಡಿದ್ಮೇಲೆ ವಿ ಲಿಟರಲಿ ಕಟ್ ಡೌನ್ ಆ ಸ್ಪೀಡ್ ಕಂಪ್ಲೀಟ್ಲಿ, ಲೈಕ್ 40, ಹಾರ್ಡ್ಲಿ 45 ಸ್ಪೀಡಲ್ಲಿ ನಾವು 2 ವೆಹಿಕಲ್ನು ಸ್ಟಾರ್ಟ್ ಮಾಡಿದ್ದು. ಸೊ ಅದರಿಂದ ನಮ್ಮದು ಜರ್ನಿ ಸ್ವಲ್ಪ ಸ್ಲೋನೇ ಆಯಿತು. ಆಲ್ಮೋಸ್ಟ್ 2 ಅವರ್ಸ್ ಆದಮೇಲೆ ನಾವಿನ್ನೇನು ಕಾರವಾರ ಎಕ್ಸಿಟ್ ಆಗೋ ಟೈಮಲ್ಲಿ ಒಂದು ಪ್ರಾಪರ್ ಫಿಶ್ ಊಟನ ತಿಂದ್ವಿ. ಅಲ್ಲಿಂದ ನಾವು ಹುಬ್ಳಿ ಕಡೆಗೆ ಟ್ರಾವೆಲ್ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಮತ್ತೆ 2 ಅವರ್ಸ್ ಆದಮೇಲೆ ನಾವು ಫೈನಲಿ ಹುಬ್ಳಿ ರೀಚ್ ಆದ್ವಿ. ಐ ಥಿಂಕ್ ಇಟ್ ವಾಸ್ ಆಲ್ಮೋಸ್ಟ್ 12-12:30 ಏನೋ ಆಗಿತ್ತು ನಾವು ಹುಬ್ಳಿ ರೀಚ್ ಆದಾಗ. ಸೊ ಹೋಗಿದ ತಕ್ಷಣ ಮಲ್ಕೊಂಡು ಕಂಪ್ಲೀಟ್ ರೆಸ್ಟ್ ಮೋಡ್ಗೆ ಹೋದ್ವಿ ನಾವು. ಹುಬ್ಳಿಗೆ ಬಂದ್ಮೇಲೆ ನಾವು ನೈಟ್ ಮಲ್ಗಿ ಬೆಳಿಗ್ಗೆ ಎದ್ದಿದ್ದೆ ಫ್ಲೈಟ್ ಸೌಂಡ್ ಅಲಾರಾಮ್ ಕೇಳಿ. ಸೊ ಒಂದು ಪ್ರಾಪರ್ ಫ್ಲೈಟ್ ಲ್ಯಾಂಡಿಂಗ್ ನೋಡುವಂಥ ಚಾನ್ಸ್ ಸಿಕ್ತು. ಈ ಫ್ಲೈಟು ಲ್ಯಾಂಡ್ ಆಗಿದ್ದು ಮತ್ತೆ ಅಲ್ಲೊಂದು ಸ್ವಲ್ಪ ಹೊತ್ತು ಲೇ ಆಫ್ ಆಗಿ ಮತ್ತೆ ಟೇಕ್ ಆಫ್ ಆಗೋದ್ರೊಳಗಡೆ ನಮ್ಮದು ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಸಹ ಆಗಿತ್ತು. ಸೊ ನಾವು ಕ್ವಿಕ್ಕಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 10:30-11 ಹಂಗೇನೋ ನಾವು ಹುಬ್ಳಿನ ಎಕ್ಸಿಟ್ ಆಗಿ ಮೈಸೂರು ಕಡೆಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಹುಬ್ಳಿಯಿಂದ ಎಕ್ಸಿಟ್ ಆಗಕ್ಕೆ ಮುಂಚೆ ಒಂದು ಕಂಪಲ್ಸರಿ ಶಾಪಿಂಗ್ ಮಾಡಬೇಕಿತ್ತು. ಅದೇನಂದ್ರೆ ಧಾರವಾಡ ಪೇಡ, ಕುಂದ ಮತ್ತೆ ಸೋಂಪು ಕಾಳು. ಸೊ ನಾವು ಫಸ್ಟ್ ಟೈಮ್ ಹುಬ್ಳಿಗೆ ಬಂದಾಗ ಒಂದು ಸೋಂಪು ಕಾಳನ್ನ ಟ್ರೈ ಮಾಡಿದ್ವಿ. ಅದು ನಮಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು. ಸೊ ನಾವು ಎವ್ರಿ ಟೈಮ್ ಬಂದಾಗಲೂ ಅದನ್ನ ಪರ್ಚೇಸ್ ಮಾಡಿನೇ ಹೋಗೋದು. ಆ್ಯಂಡ್ ಮೈಸೂರು ಬೆಂಗಳೂರಲ್ಲೂ ಸಿಗಲ್ಲ ಅಂತಲ್ಲ, ಸಿಗುತ್ತೆ, ಬಟ್ ಪ್ರೈಸ್ ರೇಂಜ್ ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲಿಗೂ ಅಲ್ಲಿಗೂ. ಸೊ ನಾವು ಇಲ್ಲಿ ಬಂದಾಗಲೇ ಎಷ್ಟಾಗುತ್ತೆ ಅಷ್ಟನ್ನ ಶಾಪ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಫೈನಲಿ ಹುಬ್ಳಿನ ಎಕ್ಸಿಟ್ ಆಗಕ್ಕೆ ಮುಂಚೆ ದ ಐಕಾನಿಕ್ ಆ್ಯಂಡ್ ಫೇಮಸ್ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಸ್ಟ್ಯಾಚ್ಯೂ ಇರುವಂಥ ಸರ್ಕಲ್ನ ಪಾಸ್ ಮಾಡಿ ಹೋದ್ವಿ. ಆ್ಯಂಡ್ ಈ ಸರ್ಕಲ್ಗೆ ಬಂದಾಗೆಲ್ಲ ಒಂದೇ ಸಾಂಗ್ ನೆನಪಾಗೋದು, ಅದೇ ಕನ್ನಡ ನಾಡಲು ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಆಲ್ಮೋಸ್ಟ್ ಒಂದು 8-10 ಸ್ಟಾಪ್ಸ್ಗಳಾದ್ಮೇಲೆ ದಾವಣಗೆರೆ ಎಕ್ಸಿಟ್ ಆಗಿ ಇನ್ನೇನು ಚಿತ್ರದುರ್ಗ ಎಂಟರ್ ಆಗಕ್ಕೆ ಮುಂಚೆ ಸಿಗುವಂಥ ಟೋಲ್ ಹತ್ರ ಒಂದು ಹೋಟ್ಲಲ್ಲಿ ನಾವು ಫೈನಲ್ ಆಗಿ ಲಂಚ್ ಮುಗಿಸ್ಕೊಂಡ್ವಿ. ಇಟ್ ವಾಸ್ ಆಲ್ಮೋಸ್ಟ್ 4-4:30 ಆಗಿತ್ತು. ನಿತಿನ್ಗೂ ಸಹ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ರು ಆ್ಯಂಡ್ ಅವ್ರಿಗೆ ತುಂಬ ನಿದ್ದೆ ಬರ್ತಾ ಇತ್ತು. ಸೊ ಹಾಗಾಗಿ ಎಷ್ಟು ಸ್ಲೋ ಆಗುತ್ತೋ ಮತ್ತು ಅವ್ರಿಗೆ ಎಷ್ಟೆಲ್ಲ ಬ್ರೇಕ್ಸ್ ಬೇಕೋ ಅಷ್ಟೆಲ್ಲನೂ ತಗೊಂಡು ನಾವು ಸ್ಲೋ ಆಗೇ ಬಂದ್ವಿ. ಸೊ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ನಾವು 9:30-9:45 ಆಗಿ ಫೈನಲಿ ಮೈಸೂರನ್ನ ರೀಚ್ ಆಗಿ ನಾವು ನಮ್ಮ ಮನೆನ ಸೇರಿದ್ವಿ. ಆ್ಯಂಡ್ ಅಲ್ಲಿ ಹೋಗ್ತಾರಂಗೆ ಸಿಕ್ಕಿ ಕ್ಯೂಟ್ ವೆಲ್ಕಮ್, ದಟ್ ಇಸ್ ಬ್ರೌನಿ ಆ್ಯಂಡ್ ವೈಟಿ. ದೇ ವರ್ ಸೋ ಎಕ್ಸೈಟೆಡ್ ಟು ಸಿ ಅಸ್. ಆಲ್ಮೋಸ್ಟ್ 4-5 ಡೇಸ್ ಆಗಿದೆ ಅವ್ರನ್ನ ನೋಡಿ. ಸೊ ಇವನ್ ವಿ ಮಿಸ್ ದೆಮ್ ಸೋ ಮಚ್. ಸೊ ನೈಟ್ ಬಂದಾಗ ಫುಲ್ ಟಯರ್ಡ್ ಆಗಿದ್ವಿ. ಸೊ ಮಲಗಿ ಮಾಡಿದ ನಿಧಾನಕ್ಕೆ ಎದ್ದು ಸೊ ಒಂದು ಕಾರ್ ವಾಶ್ ಆಗಲಿ ಅಂತ ನಿಯರ್ ಬೈ ಸರ್ವಿಸ್ ಸ್ಟೇಷನ್ ಹೋಗಿ ಫುಲ್ ಇಂಟೀರಿಯರ್ ಕ್ಲೀನ್ ಮಾಡಿಸಿ ಫೋಮ್ ವಾಶ್ ಮಾಡಿಸಿ ಕಂಪ್ಲೀಟ್ ನ್ಯೂ ಲುಕ್ ಆಯಿತು ನಮ್ಮ ಕಾರು. ಸೊ ಅಪ್ ಆ್ಯಂಡ್ ಡೌನ್ ಆಲ್ಮೋಸ್ಟ್ 1600 ಕಿಲೋಮೀಟರ್ ಆಗಿತ್ತು. ಸೊ ಒನ್ ಆಫ್ ದ ಲಾಂಗೆಸ್ಟ್ ಡ್ರೈವ್ ಅನ್ಬೋದು ನನಗೆ. ಸ್ಟಾರ್ಟಿಂಗ್ 2-3 ಡೇಸ್ ನಂಗೆ ಏನು ಅನಿಸ್ಲಿಲ್ಲ. ವಾಪಸ್ ಬರ್ತಾ ಅಂತೂ ಐ ವಾಸ್ ಟೋಟಲಿ ಎಕ್ಸಾಸ್ಟ್. ನಂಗೆ ಆಗ್ತಾನೆ ಇಲ್ಲ ಓಡ್ಸೋಕ್ಕೆ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಫುಲ್ ಬಾಡಿ ಸ್ಟ್ರೈನ್ ಆಗಿತ್ತು. ಸೊ ಐ ಟುಕ್ ಮೋರ್ ದೆನ್ 6-7 ಸ್ಟಾಪ್ ವೈಲ್ ಕಮಿಂಗ್ ಬ್ಯಾಕ್ ಟು ಮೈಸೂರು. ನಾವು ಈ ರೋಡ್ ಟ್ರಿಪ್ದು ಓವರಾಲ್ ಟ್ರಿಪ್ ಸಮರಿನ ಚೆಕ್ ಮಾಡಿದಾಗ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಾಸ್ 1657 ಕಿಲೋಮೀಟರ್ಸ್ ಆ್ಯಂಡ್ ನಿತಿನ್ ಡ್ರೈವ್ ಮಾಡಿರೋ ಟೋಟಲ್ ಅವರ್ಸ್ ಬಂದು 37.32 ಅವರ್ಸ್.
ಆ್ಯಂಡ್ ನಾವು ಗೋವಾದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಿದ ಪ್ಲೇಸಸ್ ಬಂದು 13 ಪ್ಲೇಸಸ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್ ಇನ್ ಲಾ. ಅದಲ್ಲದೆ ಆನ್ ದ ವೇ ಹೋಗ್ತಾ ನಾವು ಚಿತ್ರದುರ್ಗ ಫೋರ್ಟ್ ಕವರ್ ಮಾಡಿದ್ದು ಸೇರಿದ್ರೆ 14 ಪ್ಲೇಸಸ್ ನಾವು ಈ ರೋಡ್ ಟ್ರಿಪ್ಪಲ್ಲಿ ಕವರ್ ಮಾಡಿರೋದು. ಸೊ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಬೇಕು ಅಂದರೆ ಫ್ಯೂಯಲ್ಗೆ ನಾವು ಟೋಟಲ್ ಆಗಿ ಸ್ಪೆಂಡ್ ಮಾಡಿದ್ದು 11,000 ಆ್ಯಂಡ್ ಸ್ಟೇ ಮತ್ತು ಊಟ ಶಾಪಿಂಗ್ ಎಲ್ಲ ಸೇರಿ ಇಬ್ಬರಿಗೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಟ್ ವಾಸ್ ಸಮ್ವೇರ್ ಅರೌಂಡ್ 35,000 ಏನೋ ನಮಗೆ ಖರ್ಚಾಗಿದ್ದು. ಐ ಹೋಪ್ ಈ ವಿಲಾಗ್ ಸೀರೀಸ್ ನಿಮಗೆ ಹೆಲ್ಪ್ಫುಲ್ ಇರುತ್ತೆ ನೆಕ್ಸ್ಟ್ ಟೈಮ್ ಇಫ್ ಯು ಆರ್ ಪ್ಲಾನಿಂಗ್ ಅ ರೋಡ್ ಟ್ರಿಪ್ ಟು ಗೋವಾ ಅಂತ. ಆ್ಯಂಡ್ ನಿಮ್ಗೆ ಈ ವಿಲಾಗ್ ಸೀರೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು.